ಕನ್ನಡ ಚಿತ್ರರಂಗದ ಹಿರಿಯ ಕೊಂಡಿಯೊಂದು ಕಳಚಿ ಬಿದ್ದಿದೆ. ಕನ್ನಡ ಚಿತ್ರರಂಗದ 7 ಬೀಳಿಗೆ ಜೀವಂತ ಸಾಕ್ಷಿಯಾಗಿದ್ದವರು ದ್ವಾರಕೀಶ್ ಅವರು. ನಟನಾಗಿ, ಸಹ ನಿರ್ಮಾಪಕನಾಗಿ, ನಿರ್ದೇಶಕನಾಗಿ ಕಲಾ ಸರಸ್ವತಿಯ ಸೇವೆಯನ್ನು ಸಲ್ಲಿಸಿದಂಥ ದ್ವಾರಕೀಶ್ ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಅವರ ಸ್ವಗೃಹದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಆನಂತರ ಮಲಗಿದಲ್ಲೇ ಅವರು ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು ಅನ್ನೋದನ್ನು ಅವರ ಕುಟುಂಬ ಸದಸ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಣ್ಯಾತಿ ಗಣ್ಯರು ಮಾತನಾಡೋ ಸಂದರ್ಭದಲ್ಲಿ ದ್ವಾರಕೀಶ್ ಅವರ ಒಡನಾಟವನ್ನು ಸ್ಮರಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ನಿರ್ಮಾಪಕನಾಗಿ ಅವರು ಸಲ್ಲಿಸಿದಂಥ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ಮಾತನಾಡೋ ಸಂದರ್ಭದಲ್ಲಿ ಬಹಳ ಜನ ನಟರು, ನಿರ್ದೇಶಕರುಗಳಿಗೆ ಗಾಡ್ ಫಾದರ್ ಆಗಿದ್ದರು ದ್ವಾರಕೀಶ್ ಅವರು. ಮತ್ತು ಹೊಸ ತಲೆಮಾರನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದರು ನಿರ್ಮಾಪಕನಾಗಿ ಅನ್ನೋದನ್ನು ಸ್ಮರಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಜೊತೆಗೆ ಒಂದು ಚಿತ್ರ ಯಾವ ರೀತಿ ಬರಬೇಕು ಅನ್ನೋದು ನಿರ್ದೇಶಕನ ಕಲ್ಪನೆ ಇರುತ್ತೆ. ಆ ನಿರ್ದೇಶಕನ ಕಲ್ಪನೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕಾಗಿರೋದು ನಿರ್ಮಾಪಕ. ಒಬ್ಬ ನಿರ್ಮಾಪಕನಾಗಿ ದ್ವಾರಕೀಶ್ ಅವರು ನಿರ್ದೇಶಕನಿಗೆ ಅತ್ಯಂತ ಪೂರಕವಾಗಿ ಸ್ಪಂದಿಸಿ ಆ ಚಿತ್ರ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಕಾರಣ ಆಗ್ತಾ ಇದ್ರು. ಒಂಥರ ಇಡೀ ಕನ್ನಡ ಚಿತ್ರರಂಗ ಪ್ರೊಡ್ಯೂಸ್ ಮಾಡಿದಂಥ ಅದ್ಭುತ ಚಿತ್ರಗಳ ಪೈಕಿ ದ್ವಾರಕೀಶ್ ಅವರ ಕೊಡುಗೆಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನೋದನ್ನು ಅವರು ಸ್ಮರಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಕನ್ನಡ ಚಿತ್ರರಂಗದ 7 ಬೀಳಿನ ಜೊತೆಗೆ ಕನ್ನಡ ಚಿತ್ರರಂಗ ಸವೆಸಿದ ಹಾದಿಗೆ ಜೀವಂತ ಸಾಕ್ಷಿ ದ್ವಾರಕೀಶ್. ಕನ್ನಡ ಚಿತ್ರರಂಗದ ಹಳೆಯ ಕಥೆಗಳನ್ನು, ಹೊಸ ಸಾಧನೆಗಳನ್ನು ಅಧಿಕಾರಯುತವಾಗಿ ಮಾತನಾಡಬಲ್ಲಂಥವರಾಗಿದ್ದರು ದ್ವಾರಕೀಶ್. ಕನ್ನಡ ಚಿತ್ರರಂಗದ ದಿಗ್ಗಜರ ಸಮಕಾಲೀನರು ಕೂಡ ದ್ವಾರಕೀಶ್ ಅವರು. ಇವತ್ತು ದ್ವಾರಕೀಶ್ ಅವರನ್ನ ಕಳಕೊಂಡು ಕನ್ನಡ ಚಿತ್ರರಂಗ ಬಡವಾಗಿದೆ. ಬಹಳ ಜನ ಮಾತನಾಡುವಾಗ ಕಂಬನಿ ಮಿಡಿತಾ ಇದ್ದಾರೆ. ಕಲಾ ಸರಸ್ವತಿಗೆ ಅವರು ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸೋದರ ಜೊತೆಗೆ ಅವರು ಹೊಸ ತಲೆಮಾರಿಗೆ ಯಾವ ರೀತಿ ಇನ್ಸ್ಪಿರೇಷನ್ ಆಗಿದ್ರು. ಇನ್ನೊಬ್ಬ ಎಲ್ಲ ಬಂದಿದ್ದಾರೆ. ಅಮೆರಿಕದವನು 3 ದಿನ ಮುಂಚೆ ಬಂದಿದ್ದ. ಅವನು ಅವ್ರ ಮಾವ ತೀರೋಗ್ಬಿಟ್ರು 3 ದಿನ ಮುಂಚೆ. ಅವ್ನು ಬಂದು ಇವಾಗ ಬೆಳಗಾಂ ಹೋಗಿದ್ದಾನೆ. ಬೆಳಗಾಂ ಗೊತ್ತಾಯ್ತು, ಅವ್ನು ಇಮಿಡಿಯೇಟ್ಲಿ ಬರ್ತಾನೆ. ನಾಳೆ ಬೆಳಿಗ್ಗೆ ಇದನ್ನು ನಾವು ಟೌನ್ ಹಾಲಲ್ಲಿ ರವೀಂದ್ರ ಕಲಾಕ್ಷೇತ್ರ ಯಾವ ರೀತಿ ಇಡಬೇಕು, ಬಾಡಿ ಅಲ್ಲಿ ಇಡಬೇಕಾ, ವಾಣಿಜ್ಯ ಮಂಡಳಿ ಮಾತಾಡ್ತಾವ್ರೆ. ಅದು ನೋಡಿಕೊಂಡು ಸಾರ್ವದರ್ಶನಕ್ಕೆ ಎಷ್ಟೊತ್ತು ಇಡಬೇಕು, ಯಾವ ರೀತಿ ಇದೆಲ್ಲ ಈ ಕೋಡ್ ಆಫ್ ಕಂಡಕ್ಟ್ರಿಂದ ಯಾವ ಪರ್ಮಿಷನ್ ಯಾವ ರೀತಿ ಸಿಗುತ್ತೆ ನೋಡ್ಕೊಂಡು ಮಾಡಬೇಕು ಅಂತ ಹೇಳಿ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ನಟ, ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರು ಫೋನ್ ಸಂಪರ್ಕದಲ್ಲಿ. ಜಗ್ಗೇಶ್ ಅವರೇ ನಮಸ್ಕಾರ. ನಮಸ್ತೆ. ಯಾವ ರೀತಿ ಸ್ಮರಿಸ್ತೀರಿ ದ್ವಾರಕೀಶ್ ಅವರನ್ನ ಈ ಸಂದರ್ಭದಲ್ಲಿ? ದ್ವಾರಕೀಶ್ ಬಂದು ಒಂದು ದಂತಕಥೆ ಸರ್. ಅವರು ಕನ್ನಡ ಚಿತ್ರರಂಗಕ್ಕೆ ಅವರು ಇಂಥ ಸಿನಿಮಾ ಮಾಡಿದ್ದಾರೆ, ಇಂಥ ಸಿನಿಮಾ ಮಾಡಿಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ. ಅದು ಎಸ್ಪೆಷಲಿ ನಿಮಗೆ 70s, 80s, 90s ಪೀರಿಯಡ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಮೇಕರು. ಒಂದು ಸಂಸ್ಥೆಯಲ್ಲಿ 50 ಸಿನಿಮಾ ಮಾಡ್ತಾರೆ ಅಂದ್ರೆ ಬಹಳ ದೊಡ್ಡ ವಿಷಯ ಅಂತ ಒಂದು ರೆಕಾರ್ಡ್ ಮಾಡಿದಂಥವ್ರು. ಆಮೇಲೆ ಅನೇಕ ಕಲಾವಿದರಿಗೆ ಅವರು ಜೀವನ ಕೊಟ್ಟಂಥವ್ರು. ಅದ್ರಲ್ಲಿ ನಾನು ಒಬ್ಬ ಸೇರ್ಕೋತೀನಿ. ನಾವೆಲ್ಲ ಅಪ್ಕಮಿಂಗ್ ಪೀರಿಯಡ್ಸ್ ಅಲ್ಲಿ ತುಂಬಾ ಬಹಳ ಪ್ರೀತಿಯಿಂದ ನಾವು ಎಕ್ಸ್ಪೆಕ್ಟೇ ಮಾಡಕ್ ಆಗೋದಿಲ್ಲ. ಅಷ್ಟು ದೊಡ್ಡ ಸಂಸ್ಥೆ, ಅಷ್ಟು ದೊಡ್ಡ ದ್ವಾರಕೀಶು ನನ್ನಂತ ಒಬ್ಬ ಸಣ್ಣ ನಟನ ಒಪ್ಪಿ ಒಂದು ಒಳ್ಳೆ ಮೇಜರ್ ರೋಲ್ಗೆ ಹಾಕ್ತಾರೆ ಅಂತ ನಾವು ಕನ್ಸಲ್ಲೂ ಎಣಿಸಿರಲ್ಲ. ಸೊ ಅದು ಕೃಷ್ಣಾನಿ ಕುಣಿದಾಗ ವಿನೋದ್ ರಾಜು ನಾಯಕನಾಗಿ ಮಾಡಿದಂಥದ್ದು. ಅದರಲ್ಲಿ ನಾನು ಮೇಜರ್ ವಿಲನ್ ರೋಲ್ಗೆ ಸೆಲೆಕ್ಟ್ ಆಗ್ತೀನಿ ಅವ್ರ ಹತ್ರ. ಸೊ ಅದು ಆದಾಗ ಪಾಪ ಅವರು ಎಷ್ಟು ಚೆನ್ನಾಗಿ ಒಂದು ಕಲಾವಿದರ ಜೊತೆ ಇಂಟ್ರಾಕ್ಷನ್ ಅಂದ್ರೆ ಹೆಂಗಪ್ಪ ಜೀವನ ಹೆಂಗಿದ್ಯೋ, ಏನ್ ಮಾಡ್ಕೊಂಡಿದ್ಯೋ ಎಲ್ಲ ಕೇಳಿದಾಗ ನಾವೆಲ್ಲ ಸಂಕಷ್ಟದಲ್ಲಿ ಅಂತ ಗೊತ್ತಾಗಿದ ತಕ್ಷಣ ಪಾಪ ಅವ್ರ ಮ್ಯಾನೇಜರ್ನ ಕರೆದು, ನೋಡೋ ಇವನ್ಗೆ ಚೆನ್ನಾಗಿ ನೋಡ್ಕೋ ಪಾಪ, ಅವನಿಗೆ ಸ್ವಲ್ಪ ಸಂಬಳ 8,000 ಸಂಬಳ ಕೊಟ್ಬಿಡು ಅವನಿಗೆ ಅಂತ. ನಮ್ಗೆ 8,000 ಸೌಂಡೇನೆ ಆ ಕಾಲದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿಸ್ಬಿಡ್ತು ನನಗೆ. ನಾನು ಹಂಗೂ ಕನ್ಫರ್ಮ್ ಮಾಡ್ಕೊಂಡೆ. ಸಾಹೇಬ್ರು ಏನ್ ಹೇಳಿದ್ರು, 8,000 ಅಂತ ಕೇಳಿಸ್ತದ ಅಂತ. ಹ್ಞೂನ್ರಿ 8,000 ಹೇಳಿದಾರೆ ಅಂತ ಅವರು ಮ್ಯಾನೇಜರ್ ಒಬ್ಬ ಜೂನಿಯರ್ ನರಸಿಂಹರಾಜು ಅಂತ ಇದ್ದ. ಅಂದ್ರೆ ಆ ಕಾಲದಲ್ಲಿ 87 ನಾವೆಲ್ಲ ಬದುಕು ಕಟ್ಕೊಂತಾ ಇದ್ದಂತ ಸಮಯಗಳು ಅವೆಲ್ಲ. ಹಾಗೆ ಪಾಪ ಅವರು ಕೆಲಸವನ್ನು ಕೊಟ್ಟು, ಕೈ ತುಂಬಾ ಹಣನೂ ಕೊಟ್ಟು ಪಾಪ ಆಶೀರ್ವಾದ ಮಾಡಿ ಕಳಿಸಿ. ಪಾಪ ಅವರು ಅವತ್ತಿನ ದಿನ ನನ್ನ ಪಿಕ್ಚರ್ನ ನೋಡಿ ರೋಸ್ ಮೂವೀಸು ಯಾರ ತುಂಬಾ ದೊಡ್ಡ ಸಂಸ್ಥೆ ಎಲ್ಲ ಬಂತು. ಆಗ ಅವ್ರು ನಂಗೆ ರೆಕಮೆಂಡ್ ಮಾಡೋದು, ಇವನಿಗೆ ತಮಿಳ್ ಪಿಕ್ಚರಲ್ಲೆಲ್ಲ ಹಾಕೊಳ್ಳಿ ಅಂತ ಹೇಳಿದ್ರು. ನನಗೆ ಭಾಷೆ ಬರೋಲ್ದು ಅಂತ ಹೇಳಿ ನಾನು ಹೆದರ್ಕೊಂಬಿಟ್ಟೆ. ಅವಾಗ ಹೋಗ್ಲಿಲ್ಲ ಆ ಕಡೆ. ಹಂಗೆ
ಭಾರಿ ಅದ್ಭುತವಾದಂತ ಒಂದು ವ್ಯಕ್ತಿತ್ವ. ಅವ್ರನ್ನ ನಾನು ಬಹಳ ವರ್ಷಗಳ ಕಾಲ ಅವರ ಮಾತು ಕೇಳ್ಕೊಂಡು ಮತ್ತೆ ಅವರ ಅನಿಸಿಕೆಗಳನ್ನ ಕೇಳ್ಕೊಂಡು ಬೆಳೆದಂತ ಮನುಷ್ಯ ನಾನು. ಒಂದು ಎಂದೇ ಪೂರ್ಣ ಆಯುಷು, ಒಂದು ದಿನ ಎಲ್ಲರೂ ಹೋಗ್ಬೇಕು, ಕರೆಕ್ಟ್. ಬಹಳ ಪೂರ್ಣ ಆಯುಷು. ನೋಡಿ ನಮ್ಮಲ್ಲಿ ಏನ್ ಬೇಡ್ತಾರೆ ಜನ ಅಂದ್ರೆ ನಮಗೆ ದುಡ್ಡು ಬೇಕು, ಕಾಸು ಬೇಕು ಅಂತ ಕೇಳೋದ್ರ ಒಟ್ಟಿಗೆ ಒಂದು ಬಹಳ ವಿಶೇಷವಾದ ಪ್ರಾರ್ಥನೆ ಇರುತ್ತೆ. ಜ್ಞಾನಿಗಳು ಏನದು ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಅಂತ ಕೇಳ್ತಾರೆ, ಸಾವು ಗೊತ್ತಾಗಬಾರ್ದು ನನಗೆ ಅಂತ ಕೇಳ್ತಾರೆ. ಅದನ್ನ ನೋಡಿ ನರಸಿಂಹರಾಜು ಅವರು ಕೂಡ ಹೀಗೇನೆ ನಿದ್ರೆಯಲ್ಲೇ ಚಿರನಿದ್ರೆ ಅವರು. ನೋಡಿ ಇವರು ಹಾಗೆ, ರಾಜ್ಕುಮಾರ್ ಅವರು ಹಾಗೆ, ಹಂಗೆ ಅನೇಕ ಆತ್ಮಗಳನ್ನ ಸಂತೋಷ ಪಡಿಸಿದಂಥವ್ರಿಗೆ ದೇವರು ಯಾವ ನೋವು ಕೂಡದೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಇದು ಬಹಳ ದೊಡ್ಡ ವಿಷಯ ನೋಡಿ ಇದು. ಹಾಗೆ ಪಾಪ ನಾವು ಏನಂದ್ರೆ ಅದೇ ಅವರ ಒಂದು ಆತ್ಮಕ್ಕೆ ನಾವು ಶಾಂತಿನ ಕೋರ್ಬೇಕು. ಮತ್ತೆ ಅವ್ರು ಮಾಡಿದಂತ ಕೆಲಸ ಕೃತಿ ಎಲ್ಲವೂ ಸಾಕ್ಷಿಯಾಗಿ ನಮ್ ಜೊತೆನೆ ಇದಾವೆ, ಅದು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಜಗ್ಗೇಶ್ ಅವರೇ, ದೊಡ್ಡವರು ಕಾಲವಾದಂಥ ಸಂದರ್ಭದಲ್ಲಿ ನಾವು ಅವರು ಯಾಕೆ ಈ ಸಮಾಜಕ್ಕೆ ಇನ್ಸ್ಪಿರೇಷನ್ ಅನ್ನೋದನ್ನ ಹೇಳಬೇಕಾಗತ್ತೆ. ಜಗ್ಗೇಶ್ ಅವರು ದ್ವಾರಕೀಶ್ ಅವರನ್ನ ಯಾಕೆ ಇನ್ಸ್ಪಿರೇಷನ್ ಅಂತ ಭಾವಿಸ್ತೀರಿ? ಯಾಕೆ ಇನ್ಸ್ಪಿರೇಷನ್ ಅಂತ ಅಂದ್ರೆ ನೋಡಿ, ಕಲಾವಿದರಾಗಿ ದ್ವಾರಕೀಶ್ ಅವರು ಹೈಟ್ ಇರಲಿಲ್ಲ. ಅವತ್ತಿನ ಕಾಲಮಾನ ಹೇಗಿತ್ತು ಅಂತ ಅಂದ್ರೆ, ಒಂದು ನಟನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಆ ನೋವು ಅನುಭವಿಸೋದು ನನಗೆ ಗೊತ್ತಿದೆ. ಅವನ ಹೈಟು, ವೇಟು, ಕಲರು, ನಡೆಯೋದು ಎಲ್ಲವನ್ನೂ ಚೆಕ್ ಮಾಡ್ತಾ ಇದ್ದಂತ ಕಾಲ. ಅವ್ರು ನನಗಿನ್ನ ಹಿಂದೆ ಬಂದವರು. ಅವ್ರ ಕಾಲ ಹೆಂಗಿದ್ದಿರ್ಬೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಕಷ್ಟವಾದ ಕಾಲ. ಅಂತ ಸಮಯದಲ್ಲಿ ಮ್ಯಾಸಿವ್ ಹೀರೋಸ್ ಅನ್ನೋ ಕಾಲದಲ್ಲಿ ಅವರು ತಮ್ಮ ಚಿತ್ರವನ್ನ ಮಾಡಿ ಯಶಸ್ವಿ ಹಾದಿನಲ್ಲಿ ಹೊರಟು ಬಿಡ್ತಾರೆ. ಅದು ನೋಡಿ ಕಿಶೋರ್ ಕುಮಾರ್ ಅವ್ರ ಕೈನಲ್ಲಿ ಅವತ್ತಿನ ಕಾಲಕ್ಕೆ ಹಾಡು ಹೇಳಿಸುವಂತ ಪ್ರಯೋಗ ಮಾಡ್ತಾರೆ. ಅವರೇ ಒಂದು ಹೀರೋ ಆಗಿ ಆಕ್ಟ್ ಮಾಡಿ ಸಕ್ಸಸ್ಫುಲ್ ಹೀರೋ ಆಗಿ ನಿಂತ್ಕೊಂತಾರೆ. ಅದಾದ್ಮೇಲೆ ಅವ್ರಿಗೆ ಅನಿಸಿಕೆ ಬರ್ತದೆ, ವಿಷ್ಣುವರ್ಧನ್ ಜೊತೆ ಸ್ಫುರದ್ರೂಪಿ ನಟ ಆತನ ಜೊತೆ ನಾನು ಸಿನಿಮಾ ಮಾಡ್ಬೇಕು ಅಂದಾಗ ಐ ಥಿಂಕ್ ಇಟ್ ಇಸ್ ದ ಲಾಂಗೆಸ್ಟ್ ಪೀರಿಯಡ್. ಎಷ್ಟು ಚಿತ್ರಗಳನ್ನ ಅವ್ರು ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನಾವೆಲ್ಲ ಪ್ರೇಕ್ಷಕರಾಗಿ ಅವ್ರ ಚಿತ್ರನೆಲ್ಲ ಒಂದು ಗೀತಾಂಜಲಿ ಟಾಕೀಸ್ ಆಗ್ಬಹುದು ಅಥವಾ ನವರಂಗ್ ಆಗ್ಬೋದು, ಇಲ್ಲೆಲ್ಲ ನಾವು ನೋಡಿ ಬೆಳೆದಿದ್ದೀವಿ. ಜೊತೆಗೆ ಅವ್ರ ಜೊತೆ ನಾವು ಕೆಲಸ ಮಾಡೋಂಥ ಸಮಯ ಬಂದ್ಬಿಡ್ತು ಅಂದಿದ ತಕ್ಷಣ ನಾವು ಚಿತ್ರಪಟದಲ್ಲಿರೋ ಬೊಂಬೆಗಳ ತರ ಇದ್ದವರು ನಿಜ ಜೀವನದಲ್ಲಿ ಹೆಂಗಿದ್ದಾರೆ ಅನ್ನೋ ಉತ್ಸಾಹ ನಮ್ಗಿದ್ದಾಗ ಅವ್ರು ನೋಡಿದಾಗ ಎಂತ ಒಳ್ಳೆ ಜನಗಳಪ್ಪ ಇವರೆಲ್ಲ. ಎಷ್ಟು ಚೆನ್ನಾಗಿ ಕಷ್ಟದಲ್ಲಿರೋರು ಸಹಾಯ ಮಾಡ್ತಾರೆ, ಕಷ್ಟ ಸುಖ ಕೇಳ್ತಾರೆ. ಅವರು ಏನಪ್ಪಾ ಊಟಕ್ಕಿದ್ಯಾ, ಚೆನ್ನಾಗಿದ್ಯಾ, ಏನಾರು ಆಗ್ಬೇಕಾ ಅನ್ನೋ ಒಂದು ಮ್ಯಾನೇಜ್ಗಳು ಕೇಳ್ತಿರ್ತಾರೆ, ಅವ್ನು ಊಟ ಮಾಡ್ತಾ. ಆಮೇಲೆ ನೋಡ್ರಿ ಅವತ್ತಿನ ಕಾಲದಲ್ಲಿ ನಾವೆಲ್ಲ ಅವರು ಚಿತ್ರದಲ್ಲಿ ಮಾಡಿದಾಗ, ನಾನು ಆನೆಸ್ಟ್ಲಿ ಸ್ಪೀಕಿಂಗು ನಾವೆಲ್ಲ ಮರ್ತಡಿ ಕೂತ್ಕೊಂತ ಇದ್ದ. ಒನ್ಲಿ ದ ಫಸ್ಟ್ ಪರ್ಸನ್ ನನ್ನ ಬದುಕಲ್ಲಿ ಒಬ್ಬ ಕಲಾವಿದ ನಿಲ್ಲಬಾರದು, ಅವನಿಗೆ ಚೇರ್ ಹಾಕಿ ಕೂರಿಸಿ ಅಂತ ಹೇಳಿ ನನ್ನ ಕೂರಿಸಿದವ್ರು ಅವರೊಬ್ಬರೇನೆ. ಏನೋ ಒಂದು ಹೆಮ್ಮೆ ಅನಿಸ್ತಾ ಇತ್ತು ಅವಾಗ ನಮಗೆ. ಇಲ್ಲ ನಮ್ಮ ಪಾಪ ಎಂತ ಒಳ್ಳೆ ಜನಪ್ಪ ಅನ್ಸೋದು. ಹಾಗಾಗಿ ಅವರು ನನ್ನಂತೆ ಬಹಳ ಅನನ್ಯವಾದ ರಾಯರ ಭಕ್ತ. ಎಂತ ಒಳ್ಳೆ ಅದ್ಭುತವಾಗಿ ರಾಯರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡ್ಬಿಟ್ಟಿದ್ರು ಅಂದ್ರೆ, ಒಂದು ಮಾತು ಹೇಳಿದ್ರು, ಟ್ರೈ ಮಾಡ್ತಾ ಇರೋಣ, ನಿನ್ಗಿನ್ನ ದೊಡ್ಡದು ಯಾವ್ದಿದೆ ಅಂತಾನೆ. ಇಲ್ಲ ಕಣೋ, ನನಗೆ ಒಂದೇ ಪಿಕ್ಚರ್ ಸಿಂಹಾಸನ ಹತ್ಸಿದ್ರು ಮತ್ತೆ ಸಿಂಹಾಸನ ಇಳಿಸಿದ್ರು, 2 ಪಾರ್ಟ್ರು ಮಾಡಿಸ್ಬಿಟ್ರು ನನ್ನ ಕೈಲಿ. ಒಂದ್ ಕಾಲದಲ್ಲಿ ಹತ್ಬಿಟ್ಟೆ, ಈಗ ಇಳಿದು ಬಿಟ್ಟಿದ್ದೀನಿ ಅಷ್ಟೇ ಕಣ, ಎಲ್ಲ ಹಣೆ ಬರ ಕಣೋ ಅಷ್ಟೇ ಅನ್ನೋ ಒಂದು ಸಮಾಧಾನಕರ. ನಾನು ಎಷ್ಟೋ ಕಳೆದು ಬಿಟ್ಟೆ, ಅವೆಲ್ಲ ಯಾವತ್ತೂ ಅವ್ರ ಬಾಯಿಲ್ ಬರಲಿಲ್ಲ. ಇಟ್ಸ್ ಮೈನ್. ಅದೇ ಒಂದು ಬಹಳ ನಮಗೆ ಮನಸ್ಸಿಗೆ ಆಳದಲ್ಲಿ ಹೋಗೋ ತರ ಅವರು ಹೇಳಿದಂತ ಅಡ್ವೈಸ್ ಏನು ಅಂದ್ರೆ, ಅವ್ರಾಗ್ಲಿ ಅಂಬರೀಷ್ ಆಗ್ಲಿ ನಮ್ಗೆ, ಬಂದು ದುಡ್ಡನ್ನ ಕಳಿಬೇಡ್ರು ಕಲಾವಿದ್ರು, ಅದನ್ನ ಕೂಡಿಸಿಟ್ಟು ನೆರಳು ಮಾಡ್ಕೊಡಿ, ಜೀವನ ಮಾಡ್ಕೊಡಿ, ನಾಳೆ ಸಂಸಾರ ದೊಡ್ಡದಾಗ್ತದೆ ನಿಮ್ಗೆ, ಇವೆಲ್ಲ ಹುಷಾರಾಗಿರ್ಬೇಕು ಅಂತ ನಮ್ಗೆ ಈ ಒಂದು ಆರ್ಥಿಕನ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಂತ ಪುಣ್ಯಾತ್ಮರುಗಳು ಇವರೆಲ್ಲ. ನಮಗೆಲ್ಲ ಆ ಜ್ಞಾನ ಇರ್ಲಿಲ್ಲ. ಒಂದು ಬ್ಯಾಂಕ್ ಅಲ್ಲಿ ಕೂಡ ನನಗೆ ಚೆಕ್ ಕೊಡಕ್ ಬಂದು, ಸರ್ ನಮ್ಮ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲ ಸರ್ ಅಂದೆ. ದಡ್ಡ ಹಂಗೆಲ್ಲ ಇರಬಾರ್ದು ಕಣೋ, ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋ, ಇರ್ಬೇಕು, ನಾಳೆ ದಿನ ನೀನ್ ಬೆಳೀತಾ ಚೆಕ್ಕಲ್ಲೆಲ್ಲ ಕೊಡ್ತಾ ಇಲ್ಲ ಅವಾಗ ಅದು ಘನತೆ ಹೆಚ್ಚುತ್ತೆ ನಿನಗೆ ಅಂತ ಹೇಳಿ ಪಾಪ ಅವರು ನನಗೆ ಕರ್ನಾಟಕ ಬ್ಯಾಂಕ್ ಅನ್ನೋ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಪ್ರೇರಣೆ ಮಾಡಿ ಪಾಪ 8,000 ಆ ಕಾಲದಲ್ಲಿ ಸಂಬಳನ ಕೊಟ್ಟು ಅಷ್ಟೇ. ಎಷ್ಟು ಅದ್ಭುತ ಮಾಡಿದ್ದಾರೆ ಅವರು ಅಂದ್ರೆ ನಮ್ಗೆ ಅನ್ಸುತ್ತೆ, ಇಂಥ ನಾವೆಲ್ಲ ಅದೃಷ್ಟವಂತರು ಇಂಥ ಪುಣ್ಯಾತ್ಮರ ಜೊತೆಲೆಲ್ಲ ಇದ್ವಲ್ಲ ಅನ್ನೋದೇ ಒಂದು ಸಂತೋಷ ನಮ್ಗೆ. ಥ್ಯಾಂಕ್ ಯು ಜಗ್ಗೇಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ.